ಗ್ಯಾರಂಟಿ ಅಂತ ಹೇಳಿ ಜನಗಳ ಕಿವಿ ಮೇಲೆ ಹೂವಿಡೋ ಕೆಲಸ ಮಾಡ್ತಾ ಇದ್ದಾರಾ ಸರ್ಕಾರದವರು ಅನ್ನೋ ಅನುಮಾನ ಯಾಕೆ ಹೇಳ್ತಾ ಇದೆ ಅಂತ ನೋಡಿದ್ರೆ ಸಿಕ್ಕಾಪಟ್ಟೆ ದುಡ್ಡು ಖಾಲಿ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಕೋಟಿ ಗಟ್ಟಲೆ ಸರ್ಕಾರದ ಖಜಾನೆ ಗ್ಯಾರಂಟಿ ಯೋಜನೆಗಳಿಗಾಗಿ ಲೂಟಿ ಆಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಹಾಗಾಗಿ ಇಷ್ಟೆಲ್ಲ ಈಗ ಗ್ಯಾರಂಟಿ ಯೋಜನೆ ಬಲು ದುಬಾರಿ ಮತ್ತು ಭಾರಿ ಆಗ್ತಾ ಇದೆಯಾ ಸರ್ಕಾರ ನಡೆಸೋದಕ್ಕೆ ಅನ್ನುವಂಥದ್ದು. ಮೇ 2024 ಅಂಕಿ ಅಂಶಗಳು ಅಂದರೆ ಎಷ್ಟೆಷ್ಟು ಖಾಲಿ ಆಯಿತು ಅಂತ ಜೂನ್ ಜುಲೈ ಆಗಸ್ಟ್ ನಾವೇನು ಇನ್ಕ್ಲೂಡ್ ಮಾಡಿಲ್ಲ. ಜಸ್ಟ್ ಮೇ 2024 ಅಂಕಿ ಅಂಶಗಳನ್ನ ತೋರಿಸ್ತಾ ಇದೀವಿ. ಯಾವ್ಯಾವ ಯೋಜನೆಗೆ ಎಷ್ಟೆಷ್ಟು ಖರ್ಚಾಗಿದೆ ಅನ್ನೋಂಥದ್ದು. ಈ ಹಿಂದೆ ಈಗ ನೋಡಿ, ಅನ್ನಭಾಗ್ಯ ಯೋಜನೆಗೆ 7,364 ಕೋಟಿ ರೂಪಾಯಿ ಖರ್ಚಾಗಿದೆ. ಹಾಗೆಯೇ ಯುವ ನಿಧಿ ಯೋಜನೆಗೆ 93 ಕೋಟಿ ರೂಪಾಯಿ ಖರ್ಚಾಗಿದೆ. ಒಟ್ಟು ಗ್ಯಾರಂಟಿ ಯೋಜನೆಗಳಿಗೆ 44,816 ಕೋಟಿ ರೂಪಾಯಿ ಖರ್ಚಾಗಿರ್ತಕ್ಕಂಥದ್ದು. ಬೇರೆ ಯಾವ್ಯಾವ ಯೋಜನೆಗಳಿಗೆ ಎಷ್ಟೆಷ್ಟು ಅನ್ನೋದನ್ನು ಡೀಟೇಲ್ ಆಗಿ ನಾವು ನಮ್ಮ ಸ್ಕ್ರೀನ್ ಮೇಲೆ ನೋಡಬಹುದು. ಗೃಹಲಕ್ಷ್ಮಿ ಯೋಜನೆಗೆ 23,098 ಕೋಟಿ, ಗೃಹ ಜ್ಯೋತಿಗೆ 10,207 ಕೋಟಿ, ಶಕ್ತಿ ಯೋಜನೆಗೆ 4,554 ಕೋಟಿ, ಹಾಗೆಯೇ ಅನ್ನಭಾಗ್ಯ ಯೋಜನೆಗೆ 7,364 ಕೋಟಿ. ಏನು ಒಂದೆರಡು ರೂಪಾಯಿ ಎಲ್ಲ, ಸಿಕ್ಕಾಪಟ್ಟೆ ಹಣ ಈ ಗ್ಯಾರಂಟಿ ಯೋಜನೆಗಳಿಗೆ ಹೋಗ್ತಾ ಇರೋದು. ಇದರಿಂದ ಗೊತ್ತಾಗುತ್ತೆ ಇದು ಕೇವಲ ಮೇವರೆಗಿನ ಅಂಕಿಅಂಶ ಮಾತ್ರ. ಸೊ ಹಾಗಾಗಿ ಸರ್ಕಾರಕ್ಕೆ ಇದು ಬಲು ದುಬಾರಿ ಆಗ್ತಾ ಇದೆಯಾ ಗ್ಯಾರಂಟಿ ಯೋಜನೆಗಳು? ಇದನ್ನ ನಿಲ್ಲಿಸದೆ ಅಥವಾ ಪರಿಷ್ಕರಣೆ ಮಾಡದೆ ಬೇರೆ ವಿಚಾರಗಳಿಗೆ ಹಣ ಹೊಂದಿಸೋದು ಸಾಧ್ಯ ಇಲ್ವಾ? ಎನಿವೆ, ಇನ್ನು ಪಂಚ ಗ್ಯಾರಂಟಿ ಯೋಜನೆಗಳ ಪೈಕಿ ಗೃಹಲಕ್ಷ್ಮಿ ಯೋಜನೆಗೆ ಅತಿ ಹೆಚ್ಚು ಹಣ ಖರ್ಚಾಗ್ತಾ ಇದೆ. ಈ ವಿಚಾರ ಅಂಕಿ ಅಂಶಗಳಲ್ಲೂ ಕೂಡ ಕ್ಲಿಯರ್ ಆಗಿ ಗೋಚರ ಆಗ್ತಾ ಇದೆ. ಹೀಗಾಗಿ ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ 2,000 ರೂಪಾಯಿ ಹಾಕೋ ಯೋಜನೆಗೆ ಕತ್ರಿ ಹಾಕೋದಕ್ಕೆ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಸೊ ಹಾಗಾದ್ರೆ 2,000 ರೂಪಾಯಿ ಬರಲ್ವಾ? ಗೃಹಲಕ್ಷ್ಮಿಯರ ಖಾತೆಗೆ 2,000 ರೂಪಾಯಿ ಬರೋದಿಲ್ವಾ ಇನ್ ಮುಂದೆ? ಪಂಚ ಗ್ಯಾರಂಟಿಗಳ ಪೈಕಿ ಗೃಹಲಕ್ಷ್ಮಿಗೇನೆ ಅತಿ ಹೆಚ್ಚು ಖರ್ಚಾಗ್ತಾ ಇರುವಂಥದ್ದು. ಮೊದಲಿನೂ ಅದು ಸರಿಯಾಗಿ ಹಣ ಬರಲಿಲ್ಲ ಅನ್ನೋಂಥ ಆರೋಪ ಇತ್ತು. ಇನ್ನು ಮಹಿಳೆಯರ ಖಾತೆಗೆ 2,000 ರೂಪಾಯಿ ಹಾಕೋದು ಇನ್ನು ಮುಂದೆ ಕಷ್ಟ ಆಗತ್ತೆ ಅಂತ ಗೃಹಲಕ್ಷ್ಮಿ ಯೋಜನೆಗೆ ಹೊಸ ಮಾನದಂಡ ರಚನೆ ಮಾಡೋ ಸಾಧ್ಯತೆ ಇದೆ. ಈಗೇನು ಎಲ್ರಿಗೂ ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಅಲ್ವಾ? ಇನ್ನು ಮುಂದೆ BPL ಕಾರ್ಡ್ದಾರರಿಗೆ ಮಾತ್ರ ಸಿಗತ್ತಾ ಗೃಹಲಕ್ಷ್ಮಿ ಯೋಜನೆ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಮೊದಲು ಎಲ್ಲ ಮಹಿಳೆಯರಿಗೂ 2,000 ರೂಪಾಯಿ ನಿಮಗೂ ಸಿಗತ್ತೆ ಅಂತ CM ಹೇಳಿದ್ರು. ಆದರೆ ಈಗ ಆ ಥರ ಕಾಣ್ತಾ ಇಲ್ಲ. ಸದ್ಯ ಗೃಹಲಕ್ಷ್ಮಿ ಯೋಜನೆಯಿಂದ ಅಭಿವೃದ್ಧಿಗೆ ಹಣ ಸಿಗ್ತಾ ಇಲ್ಲ. ಈಗಾಗಲೇ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಶಾಸಕರು ಕೆರಳಿ ಕೆಂಡ ಆಗಿದ್ದಾರೆ. ಯಾಕಂದ್ರೆ ಎಲೆಕ್ಷನ್ ಟೈಮಲ್ಲಿ ಪ್ರಣಾಳಿಕೆನೆಲ್ಲ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಜನಪ್ರಿಯತೆಯನ್ನ ಗ್ಯಾರಂಟಿ ಯೋಜನೆಗಳು ತಂದುಕೊಟ್ಟಿದ್ದಾವೆ. ಈಗೇನು ಪರಿಸ್ಥಿತಿ? ಕ್ಷೇತ್ರಗಳಲ್ಲಿ ಕೆಲಸಗಳಾಗ್ತಾ ಇಲ್ಲ. ಒಂದ್ ಕಡೆ ಶಾಸಕರಿಗೆ ಕೊಡೋದಕ್ಕೆ ಅನುದಾನ ಇಲ್ಲ, ಆ ಹಣ ಎಲ್ಲ ಈ ಕಡೆ ಗ್ಯಾರಂಟಿ ಯೋಜನೆಗಳಿಗೆ ಹೋಗುತ್ತೆ. ಮತ್ತೊಂದು ಕಡೆ ಆಲ್ರೆಡಿ ಗ್ಯಾರಂಟಿ ಯೋಜನೆಗಳಿಂದಾಗಿ ಏನು ಜನಪ್ರಿಯತೆ ಬಂದಿದೆ ಅದನ್ನ ಕಳ್ಕೊಂಡ್ರೆ ಸರ್ಕಾರಕ್ಕೆ ಬಹಳ ಕಷ್ಟ ಆಗತ್ತೆ ಅಂತ. ಆ ಜನಪ್ರಿಯತೆ ಹೋದ್ರೆ ಸರ್ಕಾರಕ್ಕೆ ಏನು ಮುಂದಿನ ಚುನಾವಣೆಗಳು ಬರೋ ಅಷ್ಟೊತ್ತಿಗೆ ಒಂದ್ ರೀತಿ ಕಪ್ಪು ಚುಕ್ಕೆ. ಇದು ಹೀಗೆ ಮಾಡ್ಬಿಟ್ರು ಅಂದ್ರೆ ತುತ್ತು ಕೊಟ್ಟು ಕಿತ್ಕೊಂಡಂಗೆ ಹಂಗೆ ಮಾಡ್ಬಿಡ್ತಾರಾ ಅನ್ನೋಂಥ ಪ್ರಶ್ನೆ. ಸೊ ಒಟ್ಟು ನೋಡಿದ್ರೆ 23,098 ಕೋಟಿಗೂ ಹೆಚ್ಚು ಹಣ ಈ ಗೃಹಲಕ್ಷ್ಮಿ ಯೋಜನೆಗೆ ವ್ಯಯ ಮಾಡಲಾಗತ್ತೆ. ಸೊ ಇದನ್ನ ಕಟ್ ಡೌನ್ ಮಾಡದೆ ಬೇರೆ ಆಯ್ಕೆನೇ ಇಲ್ಲ ಅನ್ನಂಗಾಗಿದೆಯಾ? ಯೋಚನೆ ಮಾಡಲಿಲ್ವಾ? ಮೊದಲು ಅನೌನ್ಸ್ ಮಾಡುವಾಗ ನಮ್ಮದೇ ಸರ್ಕಾರ, ಈ ಚುನಾವಣೆಗೂ ಮೊದಲು ಒಂಥರ ಮನಸ್ಥಿತಿ ಇರುತ್ತೆ, ಚುನಾವಣೆ ಆದ್ಮೇಲೆ ಒಂಥರ ಮನಸ್ಥಿತಿ ಇರುತ್ತೆ. ನೋಡಿ ರಾಜಕಾರಣಿಗಳದ್ದು ಚುನಾವಣೆ ಮುಗಿಯೋವರೆಗೂ ಹೆಂಗಾರ ಗೆದ್ದು ಬಂದ್ರೆ ಸಾಕು, ಏನಾರು ಸುಳ್ಳಾರೋ ಹೇಳಿ ಪಳ್ಳಾರೋ ಹೇಳಿ ಒಟ್ಟಲ್ಲಿ ಗೆದ್ದು ಬರ್ಬೇಕಷ್ಟೇನೆ. ಗೆದ್ದು ಬಂದ್ರೆ ಸಾಕು, ಗ್ಯಾರಂಟಿ ನಿಂಗೂ ಕಾಕಾ ಪಾಟೀಲ್ಗೂ ಸಿಗತ್ತೆ, ನಿಂಗೂ ಸಿಗತ್ತೆ ಅಂತ ಸಿದ್ದರಾಮಯ್ಯನವರು ಸಿಕ್ಕದವರಿಗೆಲ್ಲ ಹೇಳಿದ್ರು. ಆದ್ರೆ ಈಗ ಅದು ನಿಂಗೂ ಸಿಗುತ್ತಾ ನಂಗೂ ಸಿಗುತ್ತಾ ಅನ್ನೋಕ್ಕಿಂತ ಸರ್ಕಾರ ನಡ್ಸಕ್ಕಾಗತ್ತಾ ಅನ್ನೋ ಪ್ರಶ್ನೆ ಅವ್ರ ಕುತ್ತಿಗೆಗೆ ಬಂದಿದ್ಯಾ? ಹಾಗಾಗಿಯೇ ಗ್ಯಾರಂಟಿ ಯೋಜನೆಗಳನ್ನ ಸರ್ಕಾರ ಪರಿಷ್ಕರಣೆ ಮಾಡಕ್ ಹೊರಟಿದ್ಯಾ? ಇನ್ನು ಅಕ್ಕಿ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಅಕ್ಕಿ ಕೊಡೋದಕ್ಕೆ ಒಪ್ಕೊಂಡಿದೆ. ಈಗ 34 ರೂಪಾಯಿ ಕೊಡೋ ಬದಲಿಗೆ 28 ರೂಪಾಯಿ ಕೊಟ್ಟು ಕೇಂದ್ರದಿಂದಲೇ ಅಕ್ಕಿ ಖರೀದಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ರಾಜ್ಯದಲ್ಲಿ ವಿತರಣೆ ಮಾಡ್ತೀವಿ ಅಂತ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ KH ಮುನಿಯಪ್ಪ ಹೇಳಿದ್ರು. ಸೊ ಏನ್ ಮಾಡ್ತಾರೆ, ಏನ್ ಹೇಳಿದ್ರು ಮುನಿಯಪ್ಪ ನೋಡಿ. ಗ್ಯಾರಂಟಿಗಳನ್ನು ಫುಲ್ಫಿಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆ ಉದ್ದೇಶದಿಂದ ಒಂದು ಪರಿಷ್ಕರಣೆ ಅನ್ನೋ ಹೆಸರಿನಲ್ಲಿ ಕತ್ತರಿ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಎನ್ನುವಂಥದ್ದು. ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದ್ದೀವಿ. ಯಥಾವತ್ತಾಗಿ ಜಾರಿ ಮಾಡಿದ್ದೀವಿ. ಬಹಳಷ್ಟು ಉತ್ತಮವಾಗಿ ಅವನ್ನು ಜನರಿಗೆ ಮುಟ್ಟಿಸಿದ್ದೀವಿ. ಯಾವುದೇ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ನಾವು ನಿಲ್ಲಿಸುವಂಥ ಸಂದರ್ಭ ಇಲ್ಲ. ಆದರೆ ಪರಿಷ್ಕರಣೆ ಅರ್ಥ ಏನಂದರೆ, ಯಾರು ಅರ್ಹರಿದ್ದಾರೆ
ಆ ಗ್ಯಾರಂಟಿ ಯೋಜನೆಗಳಿಗೆ ಅವರಿಗೆ ಸಬ್ಸಿಡಿ ಪೂರ ಸಿಗುತ್ತೆ. ಅದರಲ್ಲಿ ಪರಿಷ್ಕರಣೆ ಅಂದರೆ ವಿಚಾರ ಮಾಡಬೇಕು, ಎನ್ಕ್ವೈರಿ ಮಾಡಬೇಕು. ಇವತ್ತು ನೀವು ಶಕ್ತಿ ಯೋಜನೆಯಲ್ಲಿ ಏನು ಎನ್ಕ್ವೈರಿ ಮಾಡೋಕ್ಕಾಗಲ್ಲ, ಪರಿಷ್ಕರಣೆ ಮಾಡೋಕ್ಕಾಗಲ್ಲ. 100% ಎಲ್ಲ ಮಹಿಳೆಯರಿಗೂ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಗೃಹ ಜ್ಯೋತಿಯಲ್ಲಿ ನೀವು 190 ಭಾಗ ಬೆಲೋ 200 ಯೂನಿಟ್ಟು ಖರ್ಚು ಮಾಡ್ತಾರೆ, ಅದರಲ್ಲಿ ಅವಶ್ಯಕತೆ ಇಲ್ಲ. ಯುವ ನಿಧಿ ಆದರೆ ಮುಖ್ಯವಾಗಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯದ ಇಲಾಖೆಗಳಲ್ಲಿ ಪರಿಷ್ಕರಣೆ ಆಗ್ತಾಯಿದೆ. ಗೃಹಲಕ್ಷ್ಮಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ನೋಡ್ತಾ ಇದ್ದಾರೆ, ಅವ್ರ ಹತ್ರ ವಿಚಾರ ವಿನಿಮಯಗಳನ್ನು ತಿಳ್ಕೊಬೋದು. ನನ್ನ ಇಲಾಖೆದು ನಾನು ಕ್ಲಿಯರಾಗಿ ಹೇಳಿದ್ದೇನೆ. ಸರ್ಕಾರ ಆಶ್ವಾಸನೆ ಕೊಟ್ಟಿದೆ, ಪಕ್ಷ ಆಶ್ವಾಸನೆ ಕೊಡ್ತು, ಮ್ಯಾಂಡೇಟ್ ಅದು ನಾವು ಕೊಡಬೇಕಂತ ಕೊಟ್ಟಿದ್ದೀವಿ. ಚೆನ್ನಾಗಿ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಜನಾದೇಶದಂತೆ ನಾವು ಕೆಲಸ ಮಾಡಿ ಕಾರ್ಯಕ್ರಮಗಳನ್ನು ಮಾಡಬೇಕು. ಆ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಾವು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇದಿಷ್ಟು ಹಿರಿಯ ನಾಯಕರಂತ ಮುನಿಯಪ್ಪ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಣವೀರ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಸೊ ಇನ್ನೂ ಕೂಡ ನಾಯಕರುಗಳಲ್ಲೇ ಹಾಗಾದ್ರೆ ಕ್ಲಾರಿಟಿ ಇಲ್ವಾ ಅನ್ನೋ ಪ್ರಶ್ನೆ, ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಪರಿಷ್ಕರಣೆ ಮಾಡೋದು ಅಂದ್ರೆ ಏನ್ ಪರಿಷ್ಕರಣೆ ಮಾಡ್ತೀರಾ? ಮೋಸ ಮಾಡ್ದಂಗಲ್ವಾ ಅದು? ನೀವೇ ಭರವಸೆ ಕೊಟ್ಟಿರ್ತಕ್ಕಂಥ ಜನರಿಗೆ ಮೋಸ ಮಾಡ್ದಂಗಲ್ವಾ ಅನ್ನೋ ಪ್ರಶ್ನೆ. ಇನ್ನು ಈ ಕಾಂಗ್ರೆಸ್ ಸರ್ಕಾರದ 3ನೇ ಪ್ರಮುಖ ಯೋಜನೆ, ಗ್ಯಾರಂಟಿ ಯೋಜನೆಗಳಲ್ಲಿ 3ನೇ ಅತಿ ದೊಡ್ಡ ಯೋಜನೆ ಅನ್ನಭಾಗ್ಯ. ಅನ್ನಭಾಗ್ಯಕ್ಕೂ ಕೂಡ ಕಲ್ಲು ಬೀಳ್ತಾ ಇದೆಯಾ ಈಗ ಅನ್ನೋಂಥ ಪ್ರಶ್ನೆ. ಕಾಂಗ್ರೆಸ್ ಸರ್ಕಾರದ 3ನೇ ಅತಿ ದೊಡ್ಡ ಗ್ಯಾರಂಟಿ ಯೋಜನೆ ವಿಚಾರದಲ್ಲೂ ಕೂಡ ಅನುಮಾನಗಳು ಹೇಳ್ತಾ ಇದ್ದಾವೆ. ಪ್ರತಿ ತಿಂಗಳು BPL ಕಾರ್ಡ್ದಾರರಿಗೆ 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. ಈ 10 kg ಅಕ್ಕಿ ಪೂರೈಕೆ ಮಾಡಕ್ ಆಗ್ಲಿಲ್ಲ. ಹಂಗಾಗಿ ಏನ್ ಮಾಡಿದ್ರು, 1 kgಗೆ 34 ರೂಪಾಯಿಗೆ ದುಡ್ಡು ಕೊಡಕ್ ಶುರು ಮಾಡಿದ್ರು, ಹಣ ಕೊಡಕ್ ಶುರು ಮಾಡಿದ್ರು. 5 kg ಅಕ್ಕಿ ಬದಲು ಖಾತೆಗೆ ಹಣ ಜಮೆ ಮಾಡ್ತಾ ಇದೆ ಸರ್ಕಾರ ಈಗ. ಆದರೆ ಅದು ಸದುಪಯೋಗ ಆಗುತ್ತಾ, ದುರುಪಯೋಗ ಆಗುತ್ತಾ, ಹೇಗೆ ಜನಕ್ಕೆ ಉಪಯೋಗಕ್ಕೆ ಬರುತ್ತಾ ಇಲ್ವಾ ಗೊತ್ತಿಲ್ಲ. ಯಾಕಂತಂದ್ರೆ ಹಣ ತಗೊಂಡು ಯಾರು ಬೇಕಾದ್ರೂ ದುರುಪಯೋಗ ಮಾಡ್ಕೊಳ್ಬಹುದಲ್ವಾ ಅನ್ನೋಂಥ ಪ್ರಶ್ನೆ. ರಾಜ್ಯದ 4 ಕೋಟಿ ಜನರಿಗೆ ಕೇಂದ್ರ ಸರ್ಕಾರದಿಂದನೇ ಈಗ ಅಕ್ಕಿ ಪೂರೈಕೆ ಆಗ್ತಾ ಇದೆ. ಕೇಂದ್ರ ಸರ್ಕಾರವೇ ಅಕ್ಕಿ ಕೊಡ್ತಾ ಇರುವಾಗ 13 ಲಕ್ಷ BPL ಕಾರ್ಡ್ನ 40 ರಿಂದ 50 ಲಕ್ಷ ಜನರಿಗೆ ರಾಜ್ಯದಿಂದ ಅಕ್ಕಿ ಕೊಡ್ಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಅಕ್ಕಿ ವಿತರಣೆಗಾಗಿ 34 ರೂಪಾಯಿ ಒಂದು kgಗೆ ಖರ್ಚು ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಈಗ ಕೇಂದ್ರ ಸರ್ಕಾರ 28 ರೂಪಾಯಿಗೆ ಕೊಡ್ತೀವಿ ಅದನ್ನ ಅಂತ ಒಪ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ಹಾಗಾದ್ರೆ ಅಕ್ಕಿಯನ್ನ ಖರೀದಿ ಮಾಡಿ ರಾಜ್ಯ ಸರ್ಕಾರ ಪೂರೈಕೆ ಮಾಡುತ್ತೆ ಅಂತ ಹೇಳಲಾಗಿದೆ. ಅನ್ನಭಾಗ್ಯ ಯೋಜನೆಗೆ 7,364 ಕೋಟಿ ರೂಪಾಯಿ ಖರ್ಚಾಗತ್ತೆ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ದಿವಿತ್ ನೇರ ಸಂಪರ್ಕದಲ್ಲಿದ್ದಾರೆ. ದಿವಿತ್, ಗ್ಯಾರಂಟಿ ಯೋಜನೆಗಳು ನೋ ಡೌಟ್ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಮೈಲೇಜ್ ತಂದುಕೊಟ್ವು, ಜನಪ್ರಿಯತೆಯನ್ನ ತಂದುಕೊಟ್ವು, ಜನ ಬೆಂಬಲವನ್ನ ಕೂಡ ತಂದುಕೊಟ್ವು. ಈಗ ಅದನ್ನ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪರಿಷ್ಕರಣೆ ಅಂದ್ರೆ ಏನು? ಶಬ್ದ ಕೇಳಕ್ ಬಹಳ ಚೆನ್ನಾಗಿದೆ, ಆದ್ರೆ ಕಟ್ ಡೌನ್, ಕತ್ರಿ ಹಾಕ್ತೀವಿ ಅಂತ ಅರ್ಥ. ಅಂದ್ರೆ ಕೆಲವರಿಗೆ ಮಾತ್ರ ಕೊಡ್ತೀವಿ ಅನ್ನೋ ಅರ್ಥದಲ್ಲಿ. ನಂಗೂ ಸಿಗುತ್ತೆ, ನಿಂಗೂ ಸಿಗುತ್ತೆ, ಕಾಕಾ ಪಾಟೀಲ ನಿಂಗೂ ಸಿಗುತ್ತೆ ಅಂತೆಲ್ಲ ಹೇಳಿ ಸಿದ್ದರಾಮಯ್ಯನವರು ಈಗ ಅದನ್ನ ಕೆಲವರಿಗೆ ಮಾತ್ರ ಅನ್ನೋ ತರ ಮಾಡ್ತಾ ಇದ್ದಾರೆ. ಜನ ಏನ್ ಹೇಳ್ತಾರೆ ದಿವಿತ್? ನೀವು ಫೀಲ್ಡ್ ಅಲ್ಲಿ ಇರ್ತೀರಾ, ಗ್ರೌಂಡ್ ಅಲ್ಲಿ ಇರ್ತೀರಾ, ಇದಕ್ಕೆ ಜನರ ಸ್ಪಂದನೆ ಹೇಗಿದೆ? ನೋಡಿ ಶ್ರೀಲಕ್ಷ್ಮಿ ಅವರೇ, ಬಹಳ ಪ್ರಮುಖವಾಗಿ ಗ್ಯಾರಂಟಿ ಯೋಜನೆಗಳೇ ಕಾಂಗ್ರೆಸ್ಸನ್ನು ಆ ಮಟ್ಟಕ್ಕೆ ಗೆಲುವಿಗೆ ಹತ್ತಿರಕ್ಕೆ ತೆಗೆದುಕೊಂಡು ಹೋಗಿ ಅಷ್ಟು ದೊಡ್ಡ ಮತದ ಗೆಲುವು ಸಿಕ್ಕಿದ್ದು ಅನ್ನುವಂಥದ್ದು ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತಿರುವಂಥದ್ದು. ಅಂದರೆ ಗ್ಯಾರಂಟಿ ಯೋಜನೆ ಈ ಐಡಿಯಾ ಏನಿದೆಯಲ್ಲ, ಇದು ಅಷ್ಟರ ಮಟ್ಟಿಗೆ 2023ರ ವಿಧಾನಸಭೆ ಚುನಾವಣೆಯಲ್ಲಿ ವರ್ಕೌಟ್ ಆಗಿತ್ತು. ಅಂದರೆ ಸ್ವತಃ ಸಿದ್ದರಾಮಯ್ಯನವರಿಗೆ ಗೊತ್ತಿತ್ತು ಸುಮಾರು 44,000 ಕೋಟಿ ಹಣ ಬೇಕು ಅಂಥೇಳಿ, ಅಷ್ಟು ಖರ್ಚಾಗುತ್ತೆ ಅಂಥೇಳಿ. ಆದರೆ ಯಾರು ಕೂಡ ಊಹೆ ಮಾಡಿರಲಿಲ್ಲ, ಕೇವಲ ಭರವಸೆಯಾಗಿ ಉಳಿಯುತ್ತೆ, ಈ ಯೋಜನೆಯನ್ನು ಜಾರಿಗೆ ತರೋದಿಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ಯಾವಾಗ ಕಾಂಗ್ರೆಸ್ ಬಹುಮತ ಸಾಬೀತಾಯಿತು ಆಗ ಒಂದೇ ಒಂದು ಪ್ರೆಷರ್ ಜಾಸ್ತಿ ಆಯಿತು, ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರಬೇಕು ಅಂತ. ಎಸ್, ಅದರಂತೆ ಸಚಿವ ಸಂಪುಟದಲ್ಲಿ ನಿರ್ಧಾರವನ್ನು ಮಾಡಿ 5 ಯೋಜನೆಗಳನ್ನು ಕೂಡ ಜಾರಿಗೆ ತರ್ತಾರೆ, ಧೈರ್ಯ ಮಾಡಿ. ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಿದ್ರೂ ಕೂಡ. ಆದರೆ ಎಲ್ಲೋ ಒಂದು ಕಡೆ ಮಾತುಗಳು ಕೇಳಿ ಬರ್ತಾ ಇತ್ತು, ಲೋಕಸಭೆ ಚುನಾವಣೆಯ ನಂತರ ಈ ಗ್ಯಾರಂಟಿ ಯೋಜನೆಗಳು ನಿಲ್ಲುತ್ತೆ ಅಂತ. ಅದಕ್ಕೂ ಕೂಡ ಸಮರ್ಥನೆಯನ್ನು ಕೊಡ್ಕೊಂಡು ಬಂದರು, ಯಾವುದೇ ಕಾರಣಕ್ಕೂ ನಾವು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸೋದಿಲ್ಲ ಅಂತ. 5 ಯೋಜನೆಗಳಲ್ಲಿ ನಾನು ಫೀಲ್ಡಲ್ಲಿ
ಏನ್ ನಿಮ್ ಪ್ರಾಬ್ಲಮ್ ಅನ್ನುವಂಥ ಕಾರ್ಯಕ್ರಮದಲ್ಲಿ ಜನರ ಜೊತೆ ಬೆರೆತು ಜನರನ್ನ ವಿಚಾರಿಸಿದಾಗ ಅವ್ರು ಹೇಳ್ತಿರುವಂತ ಒಂದೇ ಮಾತು, ಯಾವ ಗ್ಯಾರಂಟಿ ಯೋಜನೆಗಳನ್ನ ಅವರು ಕೊಟ್ಟಿದ್ದಾರೋ ಅದು ಸರಿಯಾಗಿ ಕೈ ತಲುಪ್ತಾ ಇರುವಂತದ್ದು ಒಂದೇ, ಅದು ಕೇವಲ ಶಕ್ತಿ ಯೋಜನೆ. ಅಂದ್ರೆ ಬಸ್ ಫ್ರೀ ವ್ಯವಸ್ಥೆ ಮಾತ್ರ ಮಹಿಳೆಯರಿಗೆ, ಅದು ಮಾತ್ರ ಸರಿಯಾಗಿ ಸಿಗ್ತಾ ಇದೆ. ಇನ್ನು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ವಿದ್ಯುತ್ ಫ್ರೀ ಆಗಿರ್ಬೋದು, ಸದ್ಯಕ್ಕೂ ಯುವ ನಿಧಿ ಅಂತೂ ಅದು ಏನಾಗಿದೆ ಅಂತಲೂ ಕೂಡ ಲೆಕ್ಕಕ್ಕೂ ಕೂಡ ಇಲ್ಲ. ಆದರೂ ಕೂಡ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಅನ್ನುವಂಥ ಕಾರಣವನ್ನು ಕೊಟ್ಟು ಈ ಕ್ಷಣದಲ್ಲಿ ಈಗ ಅಂದರೆ ಲೋಕಸಭೆ ಚುನಾವಣೆಯ ನಂತರ ಫ್ರೀ ವಿಚಾರದಲ್ಲಿ, ಗ್ಯಾರಂಟಿ ಯೋಜನೆ ವಿಚಾರದಲ್ಲಿ ಪರಿಷ್ಕರಣೆ ಅಂತಂದರೆ ಕೇವಲ BPL ಕಾರ್ಡ್ ಇರೋರಿಗೆ ಮಾತ್ರ, ಅಂದರೆ ಬಡವರಿಗೆ ಮಾತ್ರ ಈ ಒಂದು ಯೋಜನೆಗಳನ್ನು ಕೊಡೋದಕ್ಕೆ ನಿರ್ಧಾರವನ್ನು ಮಾಡಿಕೊಂಡ್ರ? ಹಾಗಾದರೆ ಸರ್ಕಾರದ ಬೊಕ್ಕಸದಲ್ಲಿ ಹಣ ಖಾಲಿ ಆಗೋಯ್ತಾ? ಗ್ಯಾರಂಟಿ ಯೋಜನೆಗಳು 100ಕ್ಕೆ 100ರಷ್ಟು ಸಿಗಲಿಲ್ಲ ಅಂತಂದ್ರು ಕೂಡ, ಆದರೆ ಸಂಪೂರ್ಣವಾದಂಥ ಹಣ ಜನರ ಕೈಗೆ ತಲುಪಿಲ್ಲ. ಜನರೇ ಅದನ್ನು ಹೇಳ್ತಾ ಇದ್ದಾರೆ, ಇಲ್ಲ ದುಡ್ಡೇ ಬಂದಿಲ್ಲ, 2-3 ತಿಂಗಳಿಂದ ಗೃಹಲಕ್ಷ್ಮಿ ಹಣವೇ ಬಂದಿಲ್ಲ ಅಂತೇಳಿ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ, DK ಶಿವಕುಮಾರ್ ಹೇಳ್ತಾರೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಣ ಬರುತ್ತೆ ಅಂತೇಳಿ. 2 ತಿಂಗಳು ಹಣ 4,000 ಬರುತ್ತೆ ಅಂತ ಹೇಳಿದ್ರು. ಆದರೆ ಬಂದಿರೋದು ಕೇವಲ 2,000 ರೂಪಾಯಿ ಹಣ. ಸೊ ಹಾಗಾದರೆ ಗೃಹಲಕ್ಷ್ಮಿ ಹಣವೂ ಕೂಡ ಜನರ ಕೈಗೆ ತಲುಪಿಲ್ಲ. ಅದರಲ್ಲೂ ಕೂಡ ಪರಿಷ್ಕರಣೆ ಅಂತಂದ್ರೆ ಅಲ್ಲಿಗೆ ವಿಪಕ್ಷಗಳು ಆರೋಪ ಮಾಡ್ತಿದ್ದು ನಿಜ ಆಯಿತು. ಲೋಕಸಭೆ ಚುನಾವಣೆ ಬಳಿಕ ಗ್ಯಾರಂಟಿ ಹಣವನ್ನ ಅಥವಾ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸ್ತಾರೆ ಅಂತ ಹೇಳಿದ್ದು ಅಲ್ಲಿಗೆ ನಿಜ ಆಗ್ತಿರುವಂತೆ ಕಾಣ್ತಾ ಇದೆ. ಅಷ್ಟೇ ಅಲ್ಲ ಶ್ರೀಲಕ್ಷ್ಮಿ, ಹಿಂದೆ ಕೆಲವು ಶಾಸಕರು ಸಚಿವರು ಕೆಲವೊಂದು ಹೇಳಿಕೆಗಳನ್ನ ಕೊಟ್ಟಿದ್ರು. ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ನೀವು ಮತ ಹಾಕಲಿಲ್ಲ ಅಂತಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ನಾವು ನಿಲ್ಲಿಸ್ತೀವಿ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಅದರಂತೆ ಹಾಗಾದ್ರೆ ಸರ್ಕಾರ ನಡೀತಾ ಇದೆಯಾ? ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ವಾ? ಹಾಗಾದ್ರೆ 44,000 ಕೋಟಿ ಬೇಕಾಗುತ್ತೆ, ಅದರಲ್ಲಿ ಗೃಹಲಕ್ಷ್ಮಿಗೆ 23,000 ಕೋಟಿ ಬೇಕಾಗುತ್ತೆ ಅಂತ ಗೊತ್ತಿದ್ರು ಕೂಡ ಸರ್ಕಾರ ಹಾಗಾದ್ರೆ ಅದನ್ನ ಜನರಿಗೆ, ಸ್ತ್ರೀಯರಿಗೆ ತಲುಪಿಸುವಲ್ಲಿ ವಿಫಲ ಆಯ್ತಾ? ಈಗ ಇದನ್ನೇ ಇಟ್ಕೊಂಡು ಗ್ಯಾರಂಟಿ ಯೋಜನೆಗಳಿಗೆ ಕೊಕ್ಕೆ ಹಾಕೋದಕ್ಕೆ ಸರ್ಕಾರ ಮುಂದಾಯ್ತು ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ದಿವಿಟ್, ಡೀಟೇಲ್ಸ್ಗಾಗಿ.